ಬೇಲೂರಿನ ವಿದ್ಯಾವಿಕಾಸ್ ಶಾಲೆಯಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿದ ಕ್ರೀಡಾಕೂಟದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಶಿಕ್ಷಕ ರಾಮೇಗೌಡ ಅವರನ್ನು ಸನ್ಮಾನಿಸಲಾಯಿತು. ಹಿಂದೆ ಭಾರತ ಒಲಿಂಪಿಕ್ನಲ್ಲಿ ಕಡಿಮೆ ಪದಕಗಳನ್ನು ಗೆಲ್ಲುತ್ತಿದ್ದರೆ ಈಗ ಸರ್ಕಾರ ಕ್ರೀಡೆಗೆ ಹೆಚ್ಚಿನ ಒತ್ತು ನೀಡುತ್ತಿರುವುದರಿಂದ ಹೆಚ್ಚು ಪದಕಗಳು ದೊರೆಯುತ್ತಿದೆ ಅಂತ ಹೇಳಿದರು. ಪ್ರಾಥಮಿಕ ಹಂತದಿಂದಲೇ ವಿದ್ಯಾರ್ಥಿಗಳಲ್ಲಿ ಕ್ರೀಡಾಸಕ್ತಿ ಬೆಳೆಸಿದ್ರೆ ಮುಂದಿನ ದಿನಗಳಲ್ಲಿ ಭಾರತ ಇನ್ನಷ್ಟು ಸಾಧನೆ ಮಾಡೋಕೆ ಸಾಧ್ಯವಾಗುತ್ತೆ ಅಂತ ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೂ ಶಿಕ್ಷಕ ರಾಮೇಗೌಡ ಹೇಳಿದರು. ಇಲ್ಲಿ ಬಂದ ವಾತಾವರಣವನ್ನು ನೋಡಿದಾಗ ತುಂಬಾ ಖುಷಿ ಆಯಿತು. ಯಾಕೆಂದ್ರೆ ಇಲ್ಲಿ ಮಕ್ಕಳು ಮಾಡಿದಂತಹ ಪಥಸಂಚಲನ ತುಂಬಾ ಅದ್ಭುತವಾಗಿ ಮೂಡಿಬಂತು. ನನಗೆ ಯಾವುದೋ ಒಂದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಅನುಭವ ಈ ಒಂದು 5 ನಿಮಿಷದಲ್ಲಿ ಮಕ್ಕಳು ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ಇದನ್ನ ತರಬೇತಿಗೊಳಿಸಿದಂತಹ ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳು ಈ ಸ್ಪರ್ಧೆಗಳಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದೀರಾ, ನಿಮ್ಗೆಲ್ಲರಿಗೂ ಶುಭವಾಗ್ಲಿ. ಮತ್ತೆ ಸೋಲು ಬಂದಾಗ ತುಂಬಾ ನೋವಾಗುತ್ತೆ, ಹಾಗೆ ಗೆದ್ದಾಗ ನಮಗೆ ತುಂಬಾ ಸಂತೋಷನೂ ಆಗುತ್ತೆ. ಈ ಸೋಲು ಮತ್ತು ಗೆಲುವುಗಳು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಹಾಗಾಗಿ ಸೋಲು ಗೆಲುವುಗಳನ್ನ ಸಮಾನವಾಗಿ ಸ್ವೀಕರಿಸಿ, ಗೆದ್ದಾಗ ಹಿಗ್ದೆ ಸೋತಾಗ ಕುಗ್ದೆ ಮುಂದೆ ಯಾವಾಗಲಾದ್ರೂ ನಾವು ಗೆಲ್ತೀವಿ ಅಂತ ಒಂದು ಛಲವನ್ನು ಇಟ್ಕೊಂಡು ಆತ್ಮವಿಶ್ವಾಸವನ್ನು ಇಟ್ಕೊಂಡು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಮಾನವಾಗಿ ಸೋಲು ಗೆಲುವುಗಳನ್ನು ಸ್ವೀಕರಿಸಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ದೇಶ ಸರ್ ಹೇಳ್ದಂಗೆ ಭಾರತ ದೇಶ ಹಿಂದೆಲ್ಲ 1-2 ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 1-2 ಪದಕಗಳು ಮಾತ್ರ ಬರ್ತಾ ಇತ್ತು. ಆದ್ರೆ ಇವತ್ತು ಬೇಸಿಕ್ಕಿಂದಲೂ ಕೂಡ ನಮ್ಮ ಶಿಕ್ಷಕರಾಗಿರ್ಬೋದು, ಸರ್ಕಾರ ಆಗಿರ್ಬೋದು ಸಾಕಷ್ಟು ಗಮನ ಹರಿಸಿ ಕ್ರೀಡೆಗೆ ತುಂಬಾ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತು ನಾವು 1-2 ಪದಕಗಳು. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತಾಧಿಕಾರಿ ಪದ್ಮ ಜಯಕುಮಾರ್, ಯುರೋ ಕಿಡ್ಸ್ ಮುಖ್ಯಸ್ಥೆ ಶಾಲಿನಿ ಕೇಶವ್, ಶಾಲಾ ಟ್ರಸ್ಟಿ ಆಶಾ ರಂಗನಾಥ್, ಪ್ರಾಂಶುಪಾಲ ಬಾಲಾಜಿ ಸೆಲ್ವರಾಜ್, ಮಾದೇಗೌಡ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ನಮಸ್ಕಾರ ಹಾಸನ, ನಾನು ನಿಮ್ಮ ಚಾಂದಿನಿ. ನಾವಿವತ್ತು ಎಲ್ಲಿದ್ದೀವಿ ಅಂತ ಗೊತ್ತಾ? ಎಕೆ ಫರ್ನಿಚರಿಂಗ್. ನೀವೆಲ್ಲರೂ ಕೂಡ ತುಂಬಾ ದಿನದಿಂದ ಹುಡುಕಿ ಸಾಕಾಗಿರುತ್ತೆ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ. ಯಾವುದು ಗೊತ್ತಾ? ಕಸ್ಟಮೈಸ್ ಮಾಡಿಕೊಡುವಂತಹ ಕರ್ಟನ್ ಶಾಪ್ ಇದು. ನಿಮಗೆ ಬೇಕಾಗಿರುವಂತಹ ರೀತಿನಲ್ಲಿ ನಿಮ್ಮ ಕರ್ಟನ್ಸ್ನ ಹಾಗೆ ಬ್ಲೈಂಡ್ಸ್ನ ಕೂಡ ಇವರು ಕಸ್ಟಮೈಸ್ ಮಾಡಿಕೊಡ್ತಾರೆ ಅಂದ್ರೆ ನಂಬ್ತೀರಾ? ಬನ್ನಿ ತೋರಿಸ್ತೀನಿ. ಇಲ್ಲಿ ಕರ್ಟನ್ಸ್ ಕೂಡ ಸಿಗುತ್ತೆ. ಅಂದ್ರೆ ಈಗ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ರೆಡಿಮೇಡ್ ಕರ್ಟನ್ಸ್. ನಿಮಗೆ ನಿಮ್ಮ ಮನೆಗೆ ಯಾವ ಕಲರ್ ಕಾಂಬಿನೇಷನ್ ಅಲ್ಲಿ ಹೇಗೆಲ್ಲ ನಮಗೆ ಕರ್ಟನ್ಸ್ ಗಳು ಬೇಕು ಅಂತ ಅನ್ಸುತ್ತೋ ಅದನ್ನ ಕೂಡ ಇಲ್ಲಿ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ನಿಮಗೆ ಹೇಗ್ ಬೇಕೋ ಅಷ್ಟೇ ಲೆಂತ್ ಅಲ್ಲಿ ಅಷ್ಟೇ ವಿಡ್ತ್ ಅಲ್ಲಿ ನಿಮಗೆ ಹೇಗ್ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ಅದರ ಜೊತೆಗೆ ನಿಮಗೆ ಬ್ಲೈಂಡ್ಸ್ ಕೂಡ ಸಿಗ್ತಾ ಇದೆ. ಅಂದ್ರೆ ವರ್ಟಿಕಲ್ ಆಗಿ ಬ್ಲೈಂಡ್ಸ್ ಬೇಕಾ ಅದು ಕೂಡ ಸಿಗುತ್ತೆ, ವುಡನ್ ಅಲ್ಲಿ ಬ್ಲೈಂಡ್ಸ್ ಬೇಕಾ ಅದು ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಜೀಬ್ರಾ ಬ್ಲೈಂಡ್ಸ್. ಮತ್ತೆ ಇವರ ಸ್ಪೆಷಾಲಿಟಿ ಏನು ಅಂದ್ರೆ ನೀವು ಕೊಡುವಂತಹ ಫೋಟೋನ ಏನ್ ಮಾಡ್ಕೊಡ್ತಾರೆ, ಬ್ಲೈಂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊಡ್ತಾರೆ. ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಫೋಟೋ ಬೇಕಾ ಅಥವಾ ನಿಮ್ಗೆ ಫೇವ್ರೆಟ್ ಪರ್ಸನ್ ಯಾರಾದ್ರೂ ಇದ್ರೆ ಅವ್ರ ಫೋಟೋ ಬೇಕಾ ಅದನ್ನು ಕೂಡ ನೀವು ಬ್ಲೈಂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಅದರ ಜೊತೆಗೆ ವುಡನ್ ಅಲ್ಲಿ ಅಥವಾ ನಿಮ್ಮ ಯಾವ್ದಾದ್ರು ಫರ್ನಿಚರ್ಗಳು ಇದ್ರೆ ಅದಕ್ಕೆ ಕುಷನ್ ಕವರ್ಗಳು ಬೇಕಾ ಅಥವಾ ಪಿಲ್ಲೋಸ್ಗಳು ಬೇಕಾ ಅದನ್ನ ಕೂಡ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಅಂದ್ರೆ ನಂಬ್ತೀರಾ? ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ವಿಂಡೋಸ್ಗಳಿಗೆ ಮೆಸ್ ಏನಾದ್ರೂ ಬೇಕಾ, ಮಸ್ಕಿಟೋ ಮೆಸ್ಗಳು ಅಥವಾ ನಾರ್ಮಲ್ ಮೆಸ್ಗಳೇನಾದ್ರೂ ಬೇಕು ಅಂದ್ರೆ ಅದನ್ನ ಕೂಡ ಇವರು ಮಾಡಿಕೊಡುವಂಥದ್ದು. ಮತ್ತೆ ಇನ್ಯಾಕೆ ತಡ ಮಾಡದೆ ಭೇಟಿ ಮಾಡಿ ಎಕೆ ಫರ್ನಿಚರಿಂಗ್ಸ್. ಎಕೆ ಫರ್ನಿಶಿಂಗ್, ಕಲಾಭವನ್ ಬ್ಯಾಕ್ ಸೈಡ್ ರೋಡ್, ನಿಯರ್ SI ಹಾಲ್, ಬಹಾರ್ಪೇಟ್, ಆಪೋಸಿಟ್ ಮೌಲಾನಾ ಆಜಾದ್ ಹೈಸ್ಕೂಲ್, ಹಾಸನ.